ಮನೆ ಕನ್ಸ್ಟ್ರಕ್ಷನ್ನ ಅತ್ಯಂತ ರೀಸನೇಬಲ್ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಸೊ ಅದು ಬೆಲೆ ಎಷ್ಟು ಅಂದರೆ 1550 ಪರ್ ಸ್ಕ್ವೇರ್ ಫೀಟ್ ಅಥವಾ 100 ಸ್ಕ್ವೇರ್ ಫೀಟ್ಗೆ ಒಂದು ಚದರಕ್ಕೆ 1,55,000 ರೂಪಾಯಿ ಈಸ್ ಅ ಬೇಸ್ ಪ್ರೈಸ್ ಮಾರ್ಕೆಟಲ್ಲಿ. ಇವತ್ತಿಗೂ ಯಾರು ಇಲ್ಲ ನನಗೆ ಕಾಂಪಿಟೇಷನ್. ಓಕೆ. ಸೊ ಹಂಗಾಗಿ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ, ಈಗ 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀರಾ, ಬಟ್ ಕ್ವಾಲಿಟಿ ಕೊಡ್ತೀರಾ ಅನ್ನೋದು ಪ್ರಶ್ನೆ. ನಾವೇನು ಹೇಳ್ತೀವಿ ಅಂದರೆ ಕ್ಲೈಂಟ್ಸ್ಗೆ ನಮ್ಮ ಕಂಪನಿ ನಂಬರ್ಗೆ ಜಸ್ಟ್ ಸೆಂಡ್ ಅ ವಾಟ್ಸಪ್ ಮೆಸೇಜ್, ನಿಮ್ಮ ಹೆಸರು, ನಿಮ್ಮ ಸೈಟ್ ಲೊಕೇಶನು, ಸೈಟ್ ಸೈಜು, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು, ಈ ಮಾಹಿತಿ ಕಳಿಸಿ. ವಿ ವಿಲ್ ಗಿವ್ ಯು ಅ ರಿಟರ್ನ್ ಅಕ್ನಾಲೇಜ್ಮೆಂಟ್ ಕೊಟೇಶನ್. ಈ ಬ್ರ್ಯಾಂಡ್ಸ್ ಆಫ್ ಸ್ಟೀಲ್, ಈ ಬ್ರ್ಯಾಂಡ್ಸ್ ಆಫ್ ಸಿಮೆಂಟು, ಪೇಂಟು, ವೈರಿಂಗು ಎಲ್ಲ ಹಿಂಗೆ ಮಾಡ್ತೀವಿ. ಯು ವಿಲ್ ಬಿ ಪೇಯಿಂಗ್ ಫಾರ್ ದಿಸ್ ಓನ್ಲಿ ಅನ್ನೋ ಥರ ವಿ ವಿಲ್ ಗಿವ್ ಯು ಕೊಟೇಶನ್. ಈಗ ನಿಮ್ಮ ಹತ್ರ ನಾನು ಕೊಟೇಶನ್ ತೊಗೊಂಡು ನಾನೇ ಮಾಡಿದರೆ ಬಟ್ ಅದೇನಾಗುತ್ತೆ, ಲೈಕ್ ಅನ್ವಾಂಟೆಡಾಗಿ ಎಕ್ಸ್ಟ್ರಾ ಖರ್ಚು ಮಾಡಿಬಿಡ್ತೀರಾ. ಮೇಸ್ತ್ರಿ ಕೊಟ್ಟು ನೀವೇ ಸ್ವತಃ ನಿಂತ್ಕೊಂಡು ಕಟ್ಟಿದ್ರೆ ಮೇಸ್ತ್ರಿ 6 ಮಂತ್ಸಲ್ಲಿ ಕಂಪ್ಲೀಟ್ ಆಗೋ ಬಿಲ್ಡಿಂಗ್ನ 1 ಇಯರ್ ಡ್ರ್ಯಾಗ್ ಮಾಡ್ತಾರೆ. ಇವಾಗ ನಾನು ನಿಮಗೆ ಒಂದು ಅಗ್ರಿಮೆಂಟು 6 ಮಂತ್ಸ್ ಹಾಕಿದರೆ 6 ಮಂತ್ಸ್ 5 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿದ್ರೆ ನನಗೆ ಪ್ರಾಫಿಟ್ ಸಿಗೋದು. ಸೊ ಅಂದ್ರೆ ಅಗ್ರಿಮೆಂಟಲ್ಲಿ ಡ್ಯೂರೇಷನ್ ಕೂಡ ಹಾಕಿರ್ತೀರಾ ನೀವು? ಖಂಡಿತ 6 to 6 ಮಂತ್ಸ್, 8 ಮಂತ್ಸ್, 10 ಮಂತ್ಸ್, 12 ಮಂತ್ಸ್, ವಾಟ್ ಎವರ್ ಇಸ್ ದ ಟೈಮ್ ವರ್ಕ್ ಸ್ಕೋಪ್. ಆ್ಯಕ್ಚುಲಿ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅನುಕೂಲ ಟೈಮ್ಗಿಂತ ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ದಾರೆ. ವೆರಿ ರೀಸನಬಲ್ ಪ್ರೈಸಸ್ ಆ್ಯಂಡ್ ವೆರಿ ಗುಡ್ ಕನ್ಸ್ಟ್ರಕ್ಷನ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ನಮಗೆಲ್ಲ ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂದರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್, ಈ ಒಂದು ಸಂಸ್ಥೆಯ MD ಮತ್ತು ಮಾಲೀಕರಾಗಿರುವಂಥ ರಿಯಾಜ್ ಅಹಮದ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರಿಯಾಜ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. ಯಾಕೆ ನಮಗೆಲ್ಲ ಬೇಕಾಗಿರೋ ವ್ಯಕ್ತಿ ಅಂತಂದರೆ, ನಮ್ಮ ಊರುಗಳಲ್ಲಿ, ನಮ್ಮ ನಾಡಲ್ಲಿ ಒಂದು ಮಾತಿದೆ, ನಿಮ್ಗೆ ಗೊತ್ತಿರಬೇಕು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ಮನೆ ಕಟ್ಟಿ ನೋಡು ಅಂತ ಯಾಕೆ ನಮಗೆ ಸಣ್ಣವರಿದಾಗ ಅರ್ಥ ಆಗ್ತಿರಲಿಲ್ಲ, ಯಾಕೆ ಇದೇನು ವಿಶೇಷ ಅಂತೇಳಿ. ಆಮೇಲೆ ಗೊತ್ತಾಯ್ತು ದೊಡ್ಡವರಾದ್ಮೇಲೆ ಇಟ್ಸ್ ನಾಟ್ ಈಸಿ ಅಂತ. ಸೊ ಇಟ್ಸ್ ನಾಟ್ ಈಸಿ ಅನ್ನೋ ದೃಷ್ಟಿಯಿಂದಾನೇ ನಮಗೆ ಈಸಿ ಮಾಡೋಕ್ಕೆ ಇರುವಂಥ ವ್ಯಕ್ತಿಗಳಂದರೆ ಈ ಥರ ರಿಯಾಜ್ ಥರದ ವ್ಯಕ್ತಿಗಳು. ಸೊ ಇವತ್ತು ಅವ್ರಿಗೆ ನಾನು ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಮನೆ ಕಟ್ಟೋ ಕನಸಿರುತ್ತೆ, ಹೀಗಾಗಿ ರಿಯಾಜ್ ಅವರ ಸಂದರ್ಶನ ಮಾಡಿದೆ. ಬಟ್ ರಿಯಾಜ್ ಅವರ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಂತಂದರೆ, ಅವರು ಮನೆ ಕನ್ಸ್ಟ್ರಕ್ಷನ್ನ ಅತ್ಯಂತ ರೀಸನೇಬಲ್ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಸೊ ಅದು ಬೆಲೆ ಎಷ್ಟು ಅಂದರೆ 1550 ಪರ್ ಸ್ಕ್ವೇರ್ ಫೀಟ್ ಅಥವಾ 100 ಸ್ಕ್ವೇರ್ ಫೀಟ್ಗೆ ಒಂದು ಚದರಕ್ಕೆ 1,55,000 ರೂಪಾಯಿ. ಬಹುಶಃ ಇಷ್ಟು ಕಡಿಮೆ ದುಡ್ಡಲ್ಲಿ ಕಟ್ಟುವಂಥ ಬಿಲ್ಡರ್ನ ನಾನಂತೂ ನೋಡಿಲ್ಲ. ಸೊ ಹೀಗಾಗಿ ಇವರ ಸಂದರ್ಶನ ಮಾಡಬೇಕನ್ನಿಸ್ತು. ರಿಯಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಓವರ್ ಹಿಯರ್. ಮೊದಲನೇದಾಗಿ ಈ ಒಂದು ಬೆಲೆ ಬಗ್ಗೆ ದಯವಿಟ್ಟು ಹೇಳಿ, ಹೇಗೆ ಇದು ನೀವು ಮಾಡಿಕೊಡ್ತೀರಾ? ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಹೇಗೆ ಅಂದರೆ ಲೈಕ್ ಅಗೇನ್ 1550 ಈಸ್ ಅ ಬೇಸ್ ಪ್ರೈಸ್ ಮಾರ್ಕೆಟಲ್ಲಿ. ಇವತ್ತಿಗೂ ಯಾರು ಇಲ್ಲ ನನಗೆ ಕಾಂಪಿಟೇಷನ್. ಓಕೆ. ಇಫ್ ಯು ವಾಂಟ್ ಟು ಫ್ಲೈ ಲೈಕ್ ಎ ಈಗಲ್ ಅಂತಾರೆ, ಎಕ್ಸಾಕ್ಟ್ಲಿ ಸಮಥಿಂಗ್ ಲೈಕ್ ದಟ್. ಇಫ್ ಯು ವಾಂಟ್ ಟು ಕಾಂಕರ್ ದ ಮಾರ್ಕೆಟ್ ಆ್ಯಂಡ್ ನಿಮ್ಮ ಪ್ಲ್ಯಾನ್ ಬಂದು ಲಾಂಗ್ ರನ್ ಮಾರ್ಕೆಟಲ್ಲಿ ಸರ್ವೆ ಆಗಬೇಕಾದ್ರೆ ಯು ಹ್ಯಾವ್ ಟು ಬಿಹೇವ್ ಇನ್ ಅ ಸೇಮ್ ವೇ. ಸೊ ಅದೇ ನಮ್ಮ ಕಾನ್ಸೆಪ್ಟು. ಸೊ ವಿ ವಾಂಟ್ ಟು ಸಸ್ಟೈನ್ ಮೋರ್ ಇನ್ ಮಾರ್ಕೆಟ್. ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾನು ಕೊಡ್ತಿರೋದು ಐ ವಾಸ್ ಗಿವಿಂಗ್ ಫಾರ್ ಅ ಕಾಸ್ಟ್ ಪ್ರೈಸ್ 1550 ಪರ್ ಸ್ಕ್ವೇರ್ ಫೀಟಿಗೆ ಮನೆ ಕಟ್ತಿದ್ವಿ. ಓಕೆ. ಬಟ್ ಜನರ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಹಿಂಗೆ ನೀವು ನೋಡಿ, ನಮ್ಗೆ ಹೆಂಗೆ ಮನಸ್ಸಲ್ಲಿದೆ ಅಂತಂದರೆ, ಕಡಿಮೆ ಬೆಲೆಯಲ್ಲಿ ಇದೆ ಅಂದರೆ ನಮ್ಗೆ ಕ್ವಾಲಿಟಿ ಬಗ್ಗೆ ಡೌಟ್ ಬರುತ್ತೆ. ಖಂಡಿತ. ಫ್ರೀ ಕೊಡ್ತಾರೆ ಅಂದರೆ ಕ್ವಾಲಿಟಿ ಬಗ್ಗೆ ಡೌಟ್ ಬರುತ್ತೆ. ಖಂಡಿತ. ಬ್ರ್ಯಾಂಡ್ ಬಿಟ್ಟು. ಖಂಡಿತ. ಸೊ ಹೀಗಾಗಿ ಈಗ ಸಾಮಾನ್ಯ ಜನರ ಯಾಕಂದರೆ ಈಗ ಕನ್ಸ್ಟ್ರಕ್ಷನ್ ನಮ್ಮ ಒಂದು ಫೋರ್ಟೆ ಅಲ್ಲ, ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ನೀವು ಇದನ್ನ ಹೇಳಿ ಇದನ್ನ ಕೊಟ್ಟರೆ ನಮ್ಗೆ ಗೊತ್ತಾಗಲ್ಲ. ಸೊ ಅಂದರೆ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ, ಈಗ 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀರಾ, ಬಟ್ ಕ್ವಾಲಿಟಿ ಕೊಡ್ತೀರಾ ಅನ್ನೋದು ಪ್ರಶ್ನೆ. ವ್ಯಾಲಿಡ್ ಪಾಯಿಂಟ್ ಸರ್, ವ್ಯಾಲಿಡ್ ಪಾಯಿಂಟು. ಇದರಲ್ಲಿ 2 ರೀತಿಯಾಗಿ ನೋಡ್ಬೋದು ಸರ್. ಒಂದು, ಕ್ವಾಲಿಟಿಯಾಗಿ ಕೊಡ್ತೀವಿ ಅಂದರೆ ನಾವು ಎವ್ರಿ ಒನ್ ಹ್ಯಾಸ್ ಅನ್ ಆಕ್ಸೆಸ್ ಫಾರ್ ಅನ್ ಇಂಟರ್ನೆಟ್. ಗೂಗಲ್ ಮಾಡಿದ್ರೆ ವಿಚ್ ಇಸ್ ದ ಬ್ರ್ಯಾಂಡ್ ಆಫ್ ಸ್ಟೀಲ್ ಇಸ್ ಬೆಸ್ಟ್ ಗೊತ್ತಾಗುತ್ತೆ, ವಿಚ್ ಬ್ರ್ಯಾಂಡ್ಸ್ ಆಫ್ ಸಿಮೆಂಟ್, ವಾಟ್ ರೇಷೋ ಆಫ್ ಸಿಮೆಂಟ್, ಪ್ರತಿಯೊಂದು ಯು ಕ್ಯಾನ್ ಗೂಗಲ್ ಆ್ಯಂಡ್ ಯು ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್. ಆ್ಯಕ್ಚುಲಿ ಇದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಕ್ಲೈಂಟ್ಸ್ಗೆ ನಮ್ಮ ಕಂಪನಿ ನಂಬರ್ಗೆ ಜಸ್ಟ್ ಸೆಂಡ್ ಅ ವಾಟ್ಸಪ್ ಮೆಸೇಜ್, ನಿಮ್ಮ ಹೆಸರು, ನಿಮ್ಮ ಸೈಟ್ ಲೊಕೇಶನು, ಸೈಟ್ ಸೈಜು, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು, ಈ ಮಾಹಿತಿ ಕಳಿಸಿ. ವಿ ವಿಲ್ ಗಿವ್ ಯು ಅ ರಿಟರ್ನ್ ಅಕ್ನಾಲೇಜ್ಮೆಂಟ್ ಕೊಟೇಶನ್.
ಈ ಬ್ರ್ಯಾಂಡ್ಸ್ ಆಫ್ ಸ್ಟೀಲ್, ಈ ಬ್ರ್ಯಾಂಡ್ಸ್ ಆಫ್ ಸಿಮೆಂಟು, ಪೇಂಟು, ವೈರಿಂಗು ಎಲ್ಲ ಹಿಂಗೆ ಮಾಡ್ತೀವಿ, ಯು ವಿಲ್ ಬಿ ಪೇಯಿಂಗ್ ಫಾರ್ ದಿಸ್ ಓನ್ಲಿ ಅನ್ನೋ ಥರ ವಿ ವಿಲ್ ಗಿವ್ ಯು ಕೊಟೇಶನ್. ಆ ಕೊಟೇಶನ್ ತೊಗೊಳ್ಳಿ, ಗೋ ಎಂಟೈರ್ ಬ್ಯಾಂಗ್ಳೂರ್, ಎಂಟೈರ್ ಕರ್ನಾಟಕದಲ್ಲಿ ಹುಡುಕಿ, ನಮ್ಮ ರೇಟಿಗೆ ಯಾರಾದರೂ ಕೊಟ್ಟರೆ ಅವ್ರಿಗೆ ಖಂಡಿತ ಕೆಲಸ ಕೊಡಿ. ರಿಲಯಬಲ್ ಆಗಿರಬೇಕು ಕನ್ಸ್ಟ್ರಕ್ಷನ್ ಕಂಪನಿ, ಅದು ನೋಡಿ. ಯಾಕಂದರೆ ಟಾಮ್ ಡಿಕ್ ಹ್ಯಾರಿ ಹೇಳಿದ್ರೆ ನಂಬಂಗಿಲ್ಲ, ದುಡ್ಡು ತೊಗೊಂಡು ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಬೋದು. ಇಫ್ ಸಮ್ ರೆಸ್ಪಾನ್ಸಿಬಲ್ ಪರ್ಸನ್ ಟೆಲ್ಸ್ ದಿಸ್ ಪ್ರೈಸ್, ದೆನ್ ಯು ಕ್ಯಾನ್ ಫಾಲೋ ದೆಮ್, ಅಷ್ಟೇ ಸಿಂಪಲ್. ನಾವು ಹೇಳ್ತಿರೋ ಪ್ರೈಸು ಅದರ್ ಕಾಂಪಿಟೇಟರ್ಸ್ ಆರ್ ಡೂಯಿಂಗ್ ಫಾರ್ 1850, 2000 rupees, 1950 rupees ಕೊಡ್ತಾವ್ರೆ. ನಮ್ಮ ಕೊಟೇಶನ್ ತೊಗೊಳ್ಳಿ, ಮಾರ್ಕೆಟೆಲ್ಲ ಚೆಕ್ ಮಾಡಿ. ಬಿಕಾಸ್ ನಾವು ಇದು ಹೇಳಿದೆ ಮಾಡಿಲ್ಲ ಅಂತ ಇರಬಾರ್ದು, ರಿಟರ್ನಲ್ಲಿ ಕೊಡ್ತಿದ್ದೀವಿ, ಖಂಡಿತ ಅದೇ ಇರುತ್ತೆ. ಸೊ ರಿಟರ್ನಲ್ಲಿ ಕೊಡ್ತೀರ ನಂತರ ಅಗ್ರಿಮೆಂಟ್ ಮಾಡಿ 100%. ಇಟ್ ವಿಲ್ ಬಿನ್ ಅಫಿಷಿಯಲ್, ಎವ್ರಿಥಿಂಗ್ ವಿಲ್ ಬಿನ್ ಅಫಿಷಿಯಲ್. ಸೊ ಯಾವ ಸಿಮೆಂಟನ್ನು, ಯಾವ ಬ್ರ್ಯಾಂಡ್ ಸಿಮೆಂಟು, ಯಾವ ಬ್ರ್ಯಾಂಡ್ ವೈರು, ಯಾವ ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಅದೆಲ್ಲವೂ ಕೂಡ ರಿಟರ್ನಲ್ಲಿ ಕೊಟ್ಟು, ಸೊ ಅದಾದ ನಂತರ ಕನ್ಸ್ಟ್ರಕ್ಷನ್ ಶುರು ಖಂಡಿತ. ಇವತ್ತು ನಿಮ್ಮ ನಾಲೆಜಿಗೆ ನಾನು ಇದು ಮಾಡ್ತೀನಿ. 1900 rupeesಗೆ ಕಟ್ತಿರೋ ಎಷ್ಟೋ ಬಿಲ್ಡರ್ಸು ದೇ ವಿಲ್ ಯೂಸ್ ಮೆಟೀರಿಯಲ್ ಕಾಲ್ಡ್ ಡಸ್ಟ್. ಡಸ್ಟ್ ಅಂದರೆ ಇಟ್ ಈಸ್ ಬೇಸಿಕ್ಲಿ ಯೂಸ್ಡ್ ಕಾಂಕ್ರೀಟ್ ರೋಡೆಲ್ಲ ಆದಮೇಲೆ ರೋಡ್ ಮೇಲೆ ಹಾಕ್ತಾರೆ, ಫಿಲ್ಲಿಂಗ್ ಆಗ್ತಾರೆ ಅಂಥದ್ದು. ಇಟ್ಸ್ ನಾಟ್ ಎಕ್ಸೆಪ್ಟಬಲ್ ಟು ಯೂಸ್ ಇನ್ ಕನ್ಸ್ಟ್ರಕ್ಷನ್ ಆ ಮೆಟೀರಿಯಲು. ವಿ ಯೂಸ್ ಎಮ್ಸ್ಯಾಂಡ್ ಡಬಲ್ ವಾಶ್ ಮೆಟೀರಿಯಲ್ ಎಮ್ಸ್ಯಾಂಡೇ ನಾವು ಯೂಸ್ ಮಾಡ್ತೀವಿ. ಕಟ್ತಿರೋದು 1550 ರೂಪಾಯಿಗೆ. ಇವತ್ತು 1800 ರೂಪಾಯಿ, 1900 ರೂಪಾಯಿಗೆ ಡಸ್ಟ್ ಯೂಸ್ ಮಾಡೋ ಎಷ್ಟೋ ಬಿಲ್ಡರ್ಸ್, ಕಾಂಟ್ರಾಕ್ಟರ್ಸ್ ಇದ್ದಾರೆ. ಡಸ್ಟ್ ಅಂದ್ರೆ ಏನು ಆ್ಯಕ್ಚುಲಿ? ಬೇಸಿಕ್ಲಿ ಅದು ವೇಸ್ಟ್ ಮೆಟೀರಿಯಲ್ ಆಫ್ ಇದು ಸಿಮೆಂಟ್ದಲ್ಲ, ನಮ್ಮ ರಾಕ್ ಇದು ಮಾಡ್ತಾರಲ್ಲ, ಬ್ಲಾಸ್ಟ್ ಮಾಡ್ತಾರಲ್ಲ, ಕ್ರಷರ್ನಿಂದ ವೇಸ್ಟ್ ಆಗೋ ಮೆಟೀರಿಯಲ್ಸು, ದಟ್ಸ್ ಕಾಲ್ ಆ್ಯಕ್ಚುಲಿ ಡಸ್ಟು. ಅದರಲ್ಲಿ ಮೈದಾ ಹಿಟ್ಟು ಥರನೂ ಇರುತ್ತೆ, ಕೋರ್ಸ್ ಆಗು ಇರುತ್ತೆ, ಎರಡೂ ಇರುತ್ತೆ. ಯು ಕಾಂಟ್ ಯೂಸ್ ದಟ್ ಫಾರ್ ಕನ್ಸ್ಟ್ರಕ್ಷನ್. ಇಟ್ ವಿಲ್ ನಾಟ್ ಗಿವ್ ದ ಸ್ಟ್ರೆಂತ್ ಟು ದ ಬಿಲ್ಡಿಂಗ್. ಅದು ಆ್ಯಕ್ಚುಲಿ ಯೂಸ್ ಮಾಡೋಂಗಿಲ್ಲ ಹಾನೆಸ್ಟಾಗಿ ಹೇಳಿದ್ರೆ. ಅದರಲ್ಲಿ ಸಿಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ, ಅದು ವಾಶ್ ಆಗಿರಲ್ಲ. ಇವಾಗ ನಾವು ಯೂಸ್ ಮಾಡ್ತಿರೋದು ಎಮ್ಸ್ಯಾಂಡ್ ಡಬಲ್ ವಾಶು. ಅದನ್ನು ವಾಶ್ ಮಾಡಿರ್ತೀವಿ, ಸಿಲ್ಟ್ ಲೆವೆಲ್ ಇರಬಾರ್ದು ಕನ್ಸ್ಟ್ರಕ್ಷನ್ಗೆ. ಸಿಲ್ಟ್ ಅನ್ನೋದು ಒಂದು ಪಾರ್ಟಿಕಲ್ ಆ್ಯಕ್ಚುಲಿ ಇದರಿಂದ ಬರೋದು, ಆ್ಯಕ್ಚುಲಿ ಬಂಡೆನಿಂದ ಬರೋದು. ದಟ್ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆ್ಯಕ್ಚುಲಿ. ಅದು ಭಾಳಷ್ಟು ಜನ ಗೊತ್ತಿರಲ್ಲ. ದೇ ಯೂಸ್ ಆಲ್ ದಟ್ ಥಿಂಗ್ಸ್ ಫಾರ್ ಕನ್ಸ್ಟ್ರಕ್ಷನ್. So this is what our USP, sir. We have knowledge as well as the best price. We are experts. We understood what is the cost of the construction. After that, we thought of going for this price actually. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಆ್ಯಕ್ಚುಲಿ. ಎರಡು ಪ್ರಶ್ನೆಗಳಿದೆ, ಬಟ್ ಮೊದಲನೇ ಪ್ರಶ್ನೆ ನಾನು ಈಗ ಕೇಳ್ಬೇಕು ಅನ್ಕೊಂಡಿದ್ದೇನೆ. ಅಂದರೆ ಈಗ ನೋಡಿ, ಒಂದು ಬಿಸ್ನೆಸ್ ಅಂದರೆ ಲಾಭ ಇಲ್ಲದೆ ಯಾವ ಬಿಸ್ನೆಸ್ ಕೂಡ ಮಾಡಬಾರ್ದು ಆ್ಯಕ್ಚುಲಿ. ಖಂಡಿತ ಲಾಭ ಇಲ್ಲದೆ ನೀವು ಮಾಡಿದರೆ ಒಂದಷ್ಟು ದಿನ ಆದಮೇಲೆ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಖಂಡಿತ, ಐ ಅಗ್ರಿ ಕಂಪ್ಲೀಟ್. ಸೊ ನೀವು ಹಾಕಿರೋ ದುಡ್ಡಿಗೆ ನೀವು ಬಡ್ಡಿ ತರೋದು ಇರ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಅಂದರೆ ಮುಂದಿನ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಿರ್ಬೋದು, ಏನೋ ಒಂದು ನಿಮ್ಗೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ, ನಿಮ್ಮ ಫ್ಯಾಮಿಲಿಗೆ ದುಡ್ಡು. ಸೊ ಈಗ ಬೇರೆಲ್ಲ 1800, 1900 ಮಾಡ್ತಾ ಇದ್ದಾರೆ ಅಂದಮೇಲೆ ನೀವು 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತಾರೆ ಅಂದರೆ, ಸೊ ನೀವು ಹೇಗೆ ಲಾಭ ಮಾಡ್ಕೋತೀರಾ? ವೆರಿ ಗುಡ್ ಕ್ವಶನ್. ನಾವು ಹೆಂಗಂದರೆ ಸರ್, ಬೇಸಿಕ್ಲಿ ಸೋರ್ಸಿಂಗ್ರಲ್ಲಿ ಮಾಡ್ತೀವಿ ಆ್ಯಕ್ಚುಲಿ. ಫಸ್ಟ್ ಸ್ಟಾರ್ಟ್ ನಾನು ಮಾಡಿದಾಗ ಕೋವಿಡ್ರಲ್ಲಿ ಪ್ಲ್ಯಾನ್ ಬಂತು ನನಗೆ. ಕೋವಿಡ್ರಲ್ಲಿ ಬಿಸ್ನೆಸ್ ತುಂಬ ಡೌನ್ಫಾಲ್ ಅಂದರೆ ದಟ್ ವಾಸ್ ದ ಲಾಸ್ಟ್ ಬಿಲ್ಡಿಂಗ್ ವಿಚ್ ಐ ವಾಸ್ ರನ್ನಿಂಗ್. ಫರ್ದರ್ ಬಿಸ್ನೆಸ್ ಇಲ್ಲ. 2019-20 ಇಲ್ಲ 2021-22 ಇಟ್ಸ್ ಸೆಕೆಂಡ್ ಫೇಸ್ ಬಂದು ಕೋವಿಡ್ ಬಂದಾಗ ಇಂಪ್ಯಾಕ್ಟ್. ಕೋವಿಡಲ್ಲಿ ಐ ವಾಸ್ ಕನ್ಸ್ಟ್ರಕ್ಟಿಂಗ್, ಐ ವಾಸ್ ಬಿಸಿ, ಐ ವಾಸ್ ರನ್ನಿಂಗ್ ಅರೌಂಡ್. ನಾನು ಯಾರು ಇಲ್ಲ, ಟೀಮ್ ಇಲ್ಲ, ನಾನು ಒಬ್ಬನೇ. ಐ ವಾಸ್ ರನ್ನಿಂಗ್ ಮೈ ಓನ್. ಐ ವಾಸ್ ಹ್ಯಾವಿಂಗ್ ಮೇಸ್ತ್ರಿ ವಿತ್ ಮೀ. ಅವ್ರನ್ನ ಇಟ್ಕೊಂಡು ನಾನೇ ಮನೆ ಕಟ್ಕೊಡ್ತಿದ್ದೆ. ಸಿಂಗಲ್ ಮ್ಯಾನ್ ಶೋ ಥರ ರನ್ ಮಾಡ್ತಿದ್ದೆ. ನಾನೇ ಸ್ವತಃ 6 ಗಂಟೆಗೆ ಬೆಳಗ್ಗೆ ಬಂದು ಸಾಯಂಕಾಲ 6:30-7 ಗಂಟೆವರೆಗೂ ಸೈಟಲ್ಲಿದ್ದು ಬಿಲ್ಡಿಂಗ್ ಕಟ್ತಿದ್ದೆ. ವರ್ಷಕ್ಕೆ 1-2 ಬಿಲ್ಡಿಂಗ್ ಕಟ್ತಿದ್ದೆ. ಕಡಿಮೆ ಲಾಭ ಆಯಿತು, ಅವಾಗೂ ಮಾಡ್ತಿದ್ದೆ. ಅದಂತರ ಕೋವಿಡ್ ಬಂದು ವ್ಯಾಪಾರ ಡೌನ್ ಆಯಿತು. ಥಾಟ್ ಆಫ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ವಿ ನೀಡ್ ಟು ಸರ್ವೇಗೆ ವಿ ನೀಡ್ ಟು ಗಿವ್ ಸಮ್ ಔಟ್ ಸ್ವಿಂಗ್. ಖಂಡಿತ ಕೊಡಬೇಕಂತ ಬಟ್ ಐ ಥಾಟ್ ಆಫ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ನಾನು ಕಾಸ್ಟ್ ವರ್ಕೌಟ್ ಮಾಡಿದ್ದೆ. ಕಾಸ್ಟು 1550 ಬಂತು ನನಗೆ. ಹಾನೆಸ್ಟಾಗಿ ದಟ್ ಈಸ್ ಮೈ ಕಾಸ್ಟ್. 1550 ವಾಸ್ ಮೈ ಕಾಸ್ಟ್. ನಿಮಗೆ ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನು ಟೋಟಲ್ ಬಿಲ್ಡಿಂಗ್ ಎಕ್ಸಾಕ್ಟ್ಲಿ ಟೋಟಲ್ ಬಿಲ್ಡಿಂಗ್ ಕಟ್ಟಕ್ಕೆ ಏನು ಕಾಸ್ಟ್ ಬರುತ್ತೆ ಅಂತ ವರ್ಕೌಟ್ ಮಾಡಿದೆ. ನೆಕ್ ಟು ನೆಕ್ಕು. ಆಫ್ಟರ್ ಮೈ ಆಲ್ ದಿಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್, ಈ ಮೆಟೀರಿಯಲ್ ಈ ರೇಟಿಗೆ ಇಲ್ಲಿ ಸಿಗುತ್ತೆ, ಇದು ಈ ಜಾಗದಲ್ಲಿ ಇಷ್ಟೇ ಯೂಸ್ ಮಾಡಬೇಕು, ಈ ಜಾಗದಲ್ಲಿ ಹಿಂಗೆ ಯೂಸ್ ಮಾಡಬೇಕು. ವಿತ್ ಆಲ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ಐ ಕೇಮ್ ಟು ಕನ್ಕ್ಲೂಷನ್ 1550 ಇಸ್ ಮೈ ಇದನ್ನ ಥರ. ಸೊ ಬೇಸ್ಡ್ ಆನ್ ದಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮಾರ್ಕೆಟಿಂಗ್. ಜಸ್ಟ್ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಬ್ಯಾನರ್ ಹಾಕಿದ್ದೆ, 1550 ಮನೆ ಕಟ್ತೀವಿ ಅಂತ ಬಿಟ್ಟು. ಇನ್ ದ ಸೇಮ್ ಡೇ ಐ ಗಾಟ್ 10 calls. ಐ ಥಾಟ್ ಓಕೆ, ದಿಸ್ ಇಸ್ ಸಮಥಿಂಗ್ ಗುಡ್. ಈ ಸಣ್ಣ ಸಂದಿರಲ್ಲಿ 10 calls ಇಫ್ ಐ ಕ್ಯಾನ್ ಗೆಟ್ ಇನ್ ಎ ಡೇ, ವೈ ನಾಟ್ ಟು ಆಸ್ಕ್ ಯೂಟ್ಯೂಬರ್ಸ್ ಟು ಪ್ರಮೋಟ್ ದಿಸ್ ಅನ್ನೋ ಥರ ಯೂಟ್ಯೂಬರ್ಸ್ಗೆ ಟ್ರೈ ಮಾಡಿದೆ. ಇಟ್ ವೆಂಟ್ ಟು ದ ನೆಕ್ಸ್ಟ್ ಲೆವೆಲ್. ಎಕ್ಸ್ಪೆಕ್ಟೇ ಮಾಡಿಲ್ಲ. ಒಂದಿನಕ್ಕೆ 500-600 calls ಇನ್ ಎ ಡೇ. ದ್ಯಾಟ್ ಚೇಂಜ್ಡ್ ಮೈ ಲೈಫ್ ಹಾನೆಸ್ಟಾಗಿ. ದೋಸ್ ಡೇಸ್ ಐ ಡಿಂಟ್ ಮೇಕ್ ಎನಿ ಪ್ರಾಫಿಟ್ ಫಸ್ಟ್ 1 year.
ಆ ಸೆಕೆಂಡ್ ಇಯರ್ ಆದಮೇಲೆ ಐ ಸ್ಟಾರ್ಟೆಡ್ ಮೇಕಿಂಗ್ ಪ್ರಾಫಿಟ್, ಲಿಟಲ್ ಪ್ರಾಫಿಟ್. ಹೆಂಗಂದರೆ ಸ್ಟಾರ್ಟಿಂಗ್ ನನ್ನ ರಿಕ್ವೈರ್ಮೆಂಟು 200 to 300 ಬ್ಯಾಗ್ಸ್ ಮಂತ್ಲಿ ಇತ್ತು ಸಿಮೆಂಟು. ದೆನ್ ಇಟ್ ಚೇಂಜ್ ಟು 100 times. ದಟ್ took to a next level. ಅರ್ಥ ಆಯ್ತಾ ಸರ್? ಸೊ ಅದು ಸೋರ್ಸಿಂಗ್ರೆಲ್ಲ ಐ ಬಿಕಮ್ ಸ್ಟ್ರಾಂಗ್. ಸಿಮೆಂಟ್ ಆಗಲಿ, ಎಮ್ಸ್ಯಾಂಡ್ ಆಗಲಿ, ಸ್ಟೀಲ್ ಆಗಲಿ, ಎನಿಥಿಂಗ್ ಯು ಬೈ ಯು ಟ್ರೈ ವಿತ್ ದ ಕ್ಯಾಶ್ ಆ್ಯಂಡ್ ಅದನ್ನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಅದರಲ್ಲಿ ಯು ಮೇಕ್ ಪ್ರಾಫಿಟ್. ಸೊ ದಟ್ ಈಸ್ ಹೌ. ಸೊ ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಈಗ ಇವರು ಪ್ರಾಫಿಟ್ ಮಾಡದೆ ಇದು ಮಾಡ್ತಾ ಇದಾರೆ ಅಂದರೆ ಇವರು ಸಸ್ಟೈನ್ ಮಾಡೋಕ್ಕಾಗಲ್ಲ. ಖಂಡಿತ ಆಗಲ್ಲ. ಈಗ ಅವರು ಪ್ರಾಫಿಟ್ ಮಾಡಿಕೊಂಡು ನಮಗೆ ಪ್ರಾಫಿಟ್ ಕೊಡ್ತಾ ಇದಾರೆ ಅಂದರೆ ಸಸ್ಟೈನ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಅದು ಲೀಗಲ್ ವೇನಲ್ಲಿ, ಅಂದರೆ ಎಲ್ಲೂ ಮೋಸ ಮಾಡದೆ. ಖಂಡಿತ. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಆ ದೃಷ್ಟಿಯಿಂದ ಆಮೇಲೆ ಕೋವಿಡ್ ಟೈಮಲ್ಲಿ ನೀವು ಹೇಳ್ದಂಗೆ ಸರ್ವೈವ್ ಆಗಿ ಏನೋ ಒಂದು ಟ್ಯಾಕ್ಟಿಕ್ ಅಂತ ಯೂಸ್ ಮಾಡಿದ್ರಿ, ಬಟ್ ಅದು ನಿಮ್ಮ ಲೈಫನ್ನು ಚೇಂಜ್ ಮಾಡಿ. ಎಕ್ಸಾಕ್ಟ್ಲಿ, ಅದು ಹಂಗೂ ಹೇಳ್ಬೋದು. ಇನ್ನೊಂದು ಇವಾಗ ನೋಡಿ, ನಾರ್ಮಲ್ ಆಗಿ ಇವಾಗ ನಾನು ಹೇಳೋದು, ಇವಾಗ ಡಿಮಾರ್ಟ್ ಒಂದು ಕಂಪನಿ, ಇಫ್ ದೇ ಆರ್ ಸೆಲ್ಲಿಂಗ್ ಎ ಬಿಸ್ಕೆಟ್ ಫಾರ್ 60 rupees, ಆ ಸೇಮ್ ನೀವು ಒಂದು ಗ್ರೋಸರಿ ಶಾಪ್ ಹೋಗಿ ತೊಗೊಂಡ್ರೆ ದಟ್ ವಿಲ್ ಕಾಸ್ಟ್ ಯು 70 rupees, 72 rupees, 10 to 12 rupees ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಅವ್ರ ಸೋರ್ಸಿಂಗು ಒಂದು ಮಂತಿಗೆ ಒಂದು ಬಾಕ್ಸ್ ಹೋಗುತ್ತೆ. ಬಟ್ ಡಿಮಾರ್ಟ್ ಇಸ್ ಡೂಯಿಂಗ್ ಇನ್ ಕಂಟೈನರ್ಸ್. ಸೊ ದಟ್ ಕ್ವಾಂಟಿಟಿ ಈಸ್ ಹ್ಯೂಜ್ ಆ್ಯಂಡ್ 3 days ಪೇಮೆಂಟ್ ಮಾಡ್ತಾರೆ ಅವರು. ಸೊ ದೋಸ್ ಆರ್ ದ ಸಕ್ಸಸ್ ರೀಸನ್. ನಮ್ಮದು ಅದೇ ಕಾನ್ಸೆಪ್ಟ್. ವಿ ಡೋಂಟ್ ಹ್ಯಾವ್ ಎನಿ ಕ್ರೆಡಿಟ್ ಟು ಎನಿ ವೆಂಡರ್ಸ್. ಯಾರು ಕ್ಲೈಮೇ ಮಾಡೋಕ್ಕಾಗಲ್ಲ ಇವರಿಂದ ನನಗೆ ದುಡ್ಡು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಮೆಟೀರಿಯಲ್ ತೊಗೊತೀವಿ. ಬಟ್ ಗಿವ್ ಮಿ ಫಾರ್ ದಿಸ್ ಪ್ರೈಸ್. ವಿ ಡಾಮಿನೇಟ್ ಇನ್ ದಟ್ ವೇ. ದಟ್ ಈಸ್ ಅವರ್ ಸಕ್ಸಸ್. ದಟ್ಸ್ ವಂಡರ್ಫುಲ್. ಸೊ ಈ ಒಂದು ಐಡಿಯಾ ನಿಮಗೆ ಸರ್ವೆ ಆಗಿ ಬಂತ ಅಥವಾ ಹೇಗೆ? ಸರ್ವೆ ಆಗೋಕ್ಕಂತ, ಮತ್ತು ಸರ್ವೆ ಆಗಬೇಕಾದ್ರೆ ಆಲ್ವೇಸ್ ಹೇಳ್ತಾರೆ, ದೆರ್ ಇಸ್ ಅ ಸೇಯಿಂಗ್, ಇಫ್ ಯು ವಾಂಟ್ ಟು ಸಸ್ಟೈನ್ ಇನ್ ಅ ಮಾರ್ಕೆಟ್, ಬಿಹೇವ್ ಲೈಕ್ ಎ ನೈಲು ಎಡ್ಜ್ ನಮಗೆ ಗೊತ್ತು, ತುಂಬ ಶಾರ್ಪ್ ಆಗಿರುತ್ತೆ. ಇನಿಷಿಯಲಿ ಟು ಗೆಟ್ ಪ್ಯಾನಿಟ್ರೇಟೆಡ್ ಇನ್ ಟು ಮಾರ್ಕೆಟ್, behave like a nail. So you get penetrated into the market, then you dominate the market. Initially Swiggy, Zomato free delivery ಕೊಟ್ಟರು. Now they charge you. Now we are comfortable with it. The same. ಈಗ ನೀವು 1515ನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋದ್ರಿಂದ ಈಗ ನಿಮ್ಮ ಹತ್ರ ನಾನು ಕೊಟೇಶನ್ ತೊಗೊಂಡು ನಾನೇ ಮಾಡಿದರೆ ಅದು ಖಂಡಿತ ಪಾಸಿಬಲ್ ಇಲ್ಲ ಸರ್. ಯಾಕಂದರೆ ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಎಲ್ಲಿ ಎಷ್ಟು ಖರ್ಚು ಮಾಡ್ಬೇಕಂತ ಗೊತ್ತಿರುತ್ತೆ. ಇವಾಗ ಸ್ವತಃ ನೀವೇ ನಿಂತ್ಕೊಂಡು ಕಟ್ಟಿದ್ರೇನೋ ಅಲ್ಲಿ ಅಷ್ಟು ಅವಶ್ಯಕತೆ ಇರಲ್ಲ. ಬಟ್ ಅದೇನಾಗುತ್ತೆ, ಲೈಕ್ ಅನ್ವಾಂಟೆಡಾಗಿ ಎಕ್ಸ್ಟ್ರಾ ಖರ್ಚು ಮಾಡಿಬಿಡ್ತೀರ. ಮೇಸ್ತ್ರಿ ಕೊಟ್ಟು ನೀವೇ ಸ್ವತಃ ನಿಂತ್ಕೊಂಡು ಕಟ್ಟಿದ್ರೆ ಮೇಸ್ತ್ರಿ 6 months ಕಂಪ್ಲೀಟ್ ಆಗೋ ಬಿಲ್ಡಿಂಗ್ನ 1 year ಡ್ರ್ಯಾಗ್ ಮಾಡ್ತಾರೆ. ಇವಾಗ ನಾನು ನಿಮಗೆ ಒಂದು ಅಗ್ರಿಮೆಂಟು 6 months ಹಾಕಿದರೆ 6 months 5 months ಕಂಪ್ಲೀಟ್ ಮಾಡಿದ್ರೆ ನನಗೆ ಪ್ರಾಫಿಟ್ ಸಿಗೋದು. 6 months 7 months ಆದರೆ ಅಲ್ಲಿ ನನಗೆ ಪ್ರಾಫಿಟ್ ಕಟ್ ಆಗುತ್ತೆ. ಟೈಮ್ ಮ್ಯಾಟರ್ಸ್. ಎವ್ರಿ ಡೇ ವಿ ಶುಡ್ ರನ್ ದ ಶೋ ಬೈ ಡಿಫಾಲ್ಟ್. ವಿ ಶುಡ್ ಸ್ಟಾಪ್ ಎನಿಥಿಂಗ್. ಕೆಲಸ ನಿಲ್ಲಿಸಲೇಬಾರ್ದು. ಸೊ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಡ್ಯೂರೇಷನ್ ಕೂಡ ಹಾಕಿರ್ತೀರಾ ನೀವು? ಖಂಡಿತ 6 to 6 months, 8 months, 10 months, 12 months, ವಾಟ್ ಎವರ್ ಇಸ್ ದ ಟೈಮ್ ವರ್ಕ್ ಸ್ಕೋಪ್, ಬೇಸ್ಡ್ ಆನ್ ದ ವರ್ಕ್ ಸ್ಕೋಪ್ ಅದರಲ್ಲಿ ಹಾಕಿರ್ತೀವಿ. ಇಷ್ಟು ದಿನದಲ್ಲಿ ಮುಗಿಸ್ತೀವಿ ಖಂಡಿತ ಅಂತ ಹೇಳ್ಬಿಟ್ಟು. ಅದು ಮುಗಿಸ್ಲೇಬೇಕು ನಾವು, ಬಿಕಾಸ್ ಪ್ರಾಫಿಟ್ ಜಾಸ್ತಿ ಇಲ್ಲ. ವಿ ಆರ್ ರನ್ನಿಂಗ್ ಅ ಶೋ ಬಿಟ್ವೀನ್ 2 to 3% ಆಫ್ ಪ್ರಾಫಿಟ್. ಸೊ ವಿ ಹ್ಯಾವ್ ಟು ಕಂಪ್ಲೀಟ್. ಓಕೆ ದಟ್ಸ್ ವೆರಿ ನೈಸ್, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನಾನು ಆ ಪ್ರಶ್ನೆ ಕೇಳಿದ್ದೇನೆಂದರೆ, ಈಗ ನಾವೇ ಆ್ಯಕ್ಚುಲಿ ಇದು ಆಗಲ್ಲ. ಈಗ ನನಗೆ ಯಾರು ಯಾವ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಮಾತ್ರ ಈಗ ನೀವು ಒಂದು ಸೀಕ್ರೆಟ್ ಹೇಳಿದ್ರಿ ಅಂತ ಹೇಳಿ ನಾನು ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಹೇಳಿದ್ರಂತ ಎಷ್ಟೋ ವಿಚಾರಗಳಿರ್ತವೆ, ಹೇಳಕ್ ಆಗದಿರೋಂಥ ವಿಚಾರಗಳಿರ್ತವೆ. ಈಗ ಅದೇ ನೀವು ಹೇಳಿದ್ರಲ್ಲ, ಈಗ ಎಲ್ಲಿ ಎಷ್ಟು ಯೂಸ್ ಮಾಡ್ಬೇಕನ್ನೋ ನಮ್ಗೆ ಗೊತ್ತಿರಲ್ಲ, ಕಾಮನ್ ಮ್ಯಾನ್ ಗೊತ್ತಿರಲ್ಲ. ಸೊ ಹಿಂಗಾಗಿ ನಾವು ಆ ಥರದ ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು ಅಂತ ನನಗನ್ಸುತ್ತೆ. ಸೊ ಯಾರು ಯಾವ ಕ್ಷೇತ್ರದಲ್ಲಿ ಬೆಸ್ಟ್ ಎಕ್ಸ್ಪರ್ಟ್ ಇರ್ತಾರೋ ಅವ್ರ ಸರ್ವಿಸ್ ತೊಗೊಳ್ಳೋದು ಯಾವಾಗಲೂ ಏನೋ ಗುಡ್ ಥಿಂಗ್. ನಾನು ಒಬ್ಬ ಕ್ಲೈಂಟ್, ಅವ್ರ ಹೆಸರು ನಾರಾಯಣ್ ಅಂತ. ನಾರಾಯಣ್ ಸರ್ ನಮ್ಮ ರಿಯಾಜ್ ಅವರ ಕ್ಲೈಂಟ್. ಅವರು ಮನೆ ಕನ್ಸ್ಟ್ರಕ್ಷನ್ ಆಗಿದೆ. ಅವ್ರ ಹತ್ರ ಹೋಗಿ ಅವರ ಮಾತುಗಳನ್ನ ಕೇಳೋಣ. ಸೊ ಅವ್ರ ಬಗ್ಗೆ ನೀವು ಅವ್ರು ಮಾತಾಡೋಕ್ಕಿಂತ ಮುಂಚೆ ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ ಇಂಟ್ರೊಡಕ್ಷನ್? ಸರ್, ನಾನು ಹೇಳಿದ್ರೆ ಜನ ಮೇ ಬಿ ಅದು ಥಿಂಕ್ ಮಾಡ್ತಾರೆ, ಈ ರೇಟ್ ಕಟ್ಟಕ್ಕಾಗಲ್ಲ ಅಂತ ಕೆಲವು ಜನ ಬೈತಾರೆ ಕಮೆಂಟ್ಸಲ್ಲಿ. ನೋಡಿ, ಇವಾಗ ನೆಗೆಟಿವ್ ಕಮೆಂಟ್ಸ್ ಹಾಕೋರು ನಮ್ಮ ಕಾಂಪಿಟೇಟ್ರು. ಅವ್ರು ಏನಂದ್ರೆ ಇವ್ರು ವ್ಯಾಪಾರ ಹಾಳು ಮಾಡ್ತಾರೆ ಕಡಿಮೆ ರೇಟ್ ಕೊಟ್ಟು ಅಂತ ಹೇಳ್ಬಿಟ್ಟು. ದೇ ವಿಲ್ ನೆವರ್ ಅಗ್ರಿ. ಬಟ್ ನಾನು ಹೇಳಕ್ಕಂದ್ರೆ ಕ್ಲೈಂಟ್ ಹೇಳಿದ್ರೆ ಇಟ್ಸ್ ಮಚ್ ಬೆಟರ್. ಲೆಟ್ ದ ಕ್ಲೈಂಟ್ ಸ್ಪೀಕ್ ಸರ್. ಅವ್ರು ಹೇಳೋದು ಎಲ್ಲಿ ಅವ್ರು ಫೀಡ್ಬ್ಯಾಕ್ ಕೊಡಲಿ. ಲೆಟ್ ದ ಕ್ಲೈಂಟ್ ಎಕ್ಸೆಪ್ಟ್ ವಾಟ್ ಎವರ್ ದ ರಿಯಾಲಿಟಿ. ಇದು ಏನು ಗ್ರೌಂಡ್ ಫ್ಲೋರ್ ಪ್ಲಸ್ G+2. G+2. ಸೊ G+2 ಬಿಲ್ಡಿಂಗನ್ನು ನಮ್ಮ ರಿಯಾಜ್ ಅವರಿಂದ ಕಟ್ಟಿಸಿರುವಂಥ ನಾರಾಯಣ್ ಅವರು ತಮ್ಮ ಅನುಭವದ ಬಗ್ಗೆ, ತಮ್ಮ ಮನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಒಂದ್ಸಲ ಕೇಳೋಣ. ಆ್ಯಕ್ಚುಲಿ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅನ್ಕೊಂಡ ಟೈಮ್ಗಿಂತ ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ದಾರೆ. ವೆರಿ ರೀಸನಬಲ್ ಪ್ರೈಸಸ್ ಆ್ಯಂಡ್ ವೆರಿ ಗುಡ್ ಕನ್ಸ್ಟ್ರಕ್ಷನ್. ಒಳ್ಳೆ ಟೀಮ್ ರಿಯಾಜ್ ಸರ್ ಅವರು. ಆ್ಯಕ್ಚುಲಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ರಿಯಾಜ್ ಸ್ಟಾರ್ ಆನ್ ಟೀಮ್. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇನು ಮನೆ ಲಕ್ಷ್ಮಿ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬೇಗ ಕೊಟ್ಟಿದ್ದೀರಾ, ಬೇಗ ಕೊಟ್ಟಿದ್ದೀರಾ, ಮತ್ತು ನಮಗೆ ತುಂಬ ಇಷ್ಟ ಆಯಿತು.
ನಮಗೆಲ್ಲ ನೋಡಿದವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು. ನಮ್ಮ ಫ್ರೆಂಡ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಕೆಲ್ಸದವರು ಅಷ್ಟೇ ಬೇಗ ಮಾಡಿದ್ರು. So we reached out to Riaz through YouTube. We saw his work, all most of his videos. I think my father reached out to him, and even the process was very quick. And since the time, I think it's been 7-8 months. Yeah, I think very. It was very quick. 9 months. Yeah, we were expecting it to be completed by 1.5 year, to be honest, but I think it was way too sooner. So, and we are really happy with the work, and he's always been, I think, very supportive. Always been available. Yeah. I think we actually constructed another house elsewhere, but our experience was not that great. But I think with Mr. Riaz, it was very professional, and he actually catered to all our requirements. And the quality of the material was amazing. He also gave us so many options to choose from. I think the experience was great. Definitely. I would definitely recommend him to everybody that I know. So thank you, Riaz, and you have anything? Yeah, and the team, of course. I think the Mr. engineer, Ganesh, the Ganesh, very helpful. yeah, they listen to every detail we said, and I think it's come out really well, and we are extremely happy with the work he's done. So thanks again. Thank you. It is very impressive work by Riaz. So from the starting, we had a good experience with him, and if time permits, we are planning for another project with Riaz. So hope it works. Very soon. Thank you. ಸೊ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು ನಾರಾಯಣ್ ಅವರು. ಎನಿ ರಿಮಾರ್ಕ್ಸ್ ರಿಗಾರ್ಡಿಂಗ್ ದಟ್? ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ, ಈ ಒಂದು ಕಾಸ್ಟ್ ಇದೆಯಲ್ಲ, ಯಾಕೆಂದರೆ ನಾವೆಲ್ಲ ಮಧ್ಯಮ ವರ್ಗದವರು, ನೋಡ್ತಾ ಇರುವಂಥ ನೀವು ಕೂಡ ಭಾಳಷ್ಟು ಜನ ಮಧ್ಯಮ ವರ್ಗದವರು ಇರ್ತೀರ. ಹೀಗಾಗಿ ನಮಗೆ ಕಡಿಮೆ ದುಡ್ಡಲ್ಲಿ ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಮತ್ತು ಡ್ಯೂರೇಷನ್ ವಿಚಾರದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾನೇ ಇರುತ್ತೆ ಅನ್ನೋ ಥರ ಆಗದೆ 6 ತಿಂಗಳು 8 ತಿಂಗಳು 1 ವರ್ಷದಲ್ಲಿ ಡಿಪೆಂಡಿಂಗ್ ಆನ್ ದ ನಿಮ್ಮ ಕನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗಿ ಅದು ಮಾಡಿಕೊಡೋವಂಥ ವ್ಯಕ್ತಿ ಬೇಕಾಗ್ತಾರೆ. ಸೊ ಹೀಗಾಗಿ ನನಗೆ ರಿಯಾಜ್ ಅವ್ರ ಜೊತೆಗೆ ನಾನು ಇಷ್ಟೊತ್ತು ಮಾತಾಡಿದೆ. ಈ ಕುರಿತಾಗಿ ನಿಮ್ಮದು ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರ ಟೀಮ್ನವರು ಅದಕ್ಕೆ ರೆಸ್ಪಾಂಡ್ ಮಾಡಬಹುದು, ಅಥವಾ ಮುಂದೆ ಒಂದಿನ ಮತ್ತೊಂದು ಇಂಟರ್ವ್ಯೂ ಕೂಡ ಮಾಡ್ಬೋದು ನಾನು. ಸೊ ಅಷ್ಟು ಹೇಳ್ತಾ ನಾನು ರಿಯಾಜ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ರಿಯಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾತಾಡಿದ್ರಿ. ಸೊ ರಿಯಾಜ್ ಅವ್ರ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಿದೆ. ಸೊ ಮಾತಾಡೋಣ ಮುಂದಿನ ಎಪಿಸೋಡಲ್ಲಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.